ಇವರೇ ನಮ್ಮ ತೀರ್ಥಹಳ್ಳಿಯ ಹಿರಿಯ ಸಾಹುಕಾರರಾದ ನಂಜುಂಡಯ್ಯನವರು. ಮಹಾವಿದ್ವಾಂಸರು, ಮಹಾದಾನಿಗಳು. ಭಕ್ತಾದಿಗಳೇ, ನಮ್ಮ ತೀರ್ಥಹಳ್ಳಿ ಹಿರಿಯ ಸಾಹುಕಾರರು 3 ಗಂಟೆಗಳು ಸತತವಾಗಿ ನಾದಸ್ವರ ಕಚೇರಿ ಮಾಡಿ ನಮ್ಮನ್ನು ಸಂಗೀತ ಸಾಗರದಲ್ಲೇ ತಿಳಿಸಿಬಿಟ್ಟಿದ್ದಾರೆ. ದಾನ ಧರ್ಮಕ್ಕೆ ಇವರ ವಂಶವೇ ಹೆಸರು ಪಡೆದಿದೆ. ಈ ವರ್ಷವೂ ದೇವರಿಗೆ ಬೆಳ್ಳಿ ಕಿರೀಟ ಮಾಡಿಸ್ಕೊಟ್ಟಿದ್ದಾರೆ. ಈ 10 ದಿನಗಳ ಕಲ್ಯಾಣೋತ್ಸವದ ಸಂಪೂರ್ಣ ವೆಚ್ಚವನ್ನು ಅವರೇ ವಹಿಸಿಕೊಂಡಿದ್ದಾರೆ. ಆ ಭಗವಂತನು ಇವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತೇನೆ. ಭಕ್ತಾದಿಗಳೇ, ನಾನು ಮಾಡಿರೋದು ಅಳಿಲು ಸೇವೆ. ಇದರಿಂದ 10 ಜನಗಳ ಮನಸ್ಸಿಗೆ ಸಂತೋಷ ಉಂಟಾಗಿದ್ರೆ ನನ್ನ ಜನ್ಮವೇ ಸಾರ್ಥಕ. ನನ್ನಲ್ಲಿ ನೀವುಗಳೆಲ್ಲ ಏನಾದ್ರೂ ಒಂದೆರಡು ಒಳ್ಳೆ ಗುಣಗಳನ್ನು ಕಂಡಿದ್ರೆ ಅದಕ್ಕೆ ಕಾರಣ ತೀರ್ಥಹಳ್ಳಿ ಹೃದಯವಂತ ಜನಗಳು. ನೀವು ಇಷ್ಟು ವರ್ಷಗಳಿಂದ ನನ್ನನ್ನು ಪ್ರೀತಿ ವಿಶ್ವಾಸಗಳಿಂದ ಕಂಡಿದ್ದೀರಾ. ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಪರಮಾತ್ಮನು ನಿಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಅಂತ ಹಾರೈಸುತ್ತಾ ಈ ನನ್ನ ಮಾತನ್ನು ಮುಗಿಸುತ್ತೇನೆ. ಇವರು ನಮ್ಮ ತೀರ್ಥಹಳ್ಳಿಯ ಕಿರಿಯ ಸಾಹುಕಾರರಾದ ಶ್ರೀ ಮಹದೇವಯ್ಯನವರು. ಮಾನ್ಯ ಸಾಹಿತ್ಯ ಪ್ರೇಮಿಗಳೇ, ಸ್ವತಃ ನಾನು ಬರಹಗಾರನಲ್ಲದೇ ಇದ್ರು ಸಾಹಿತ್ಯ ಪ್ರಿಯ. ಅದಕ್ಕಾಗಿಯೇ ತೀರ್ಥಹಳ್ಳಿ ಸರಸ್ವತಿ ಭಂಡಾರ ಅನ್ನೋದನ್ನು ಪ್ರಾರಂಭಿಸಿ ಇಂತಹ ಲೇಖಕರಿಗೆ ಉತ್ತೇಜನ ಕೊಡ್ತಾ ಇದ್ದೀನಿ. ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿ. ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಪತ್ನಿ ಅಂತ ಬಾಳಿದ ಮಹಾಪುರುಷ. ಅದಕ್ಕೋಸ್ಕರವೇ ಶಿವಮೊಗ್ಗದ ನಮ್ಮ ಲೇಖಕರಾದ ರಾಮಚಂದ್ರಾಯರು ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ರೇ ಸ್ವಾಮಿ, ಈ ಪುಸ್ತಕ ಬರೆದಿರೋ ರಾಮಚಂದ್ರ ರಾಯರಿಗೆ 2 ಅಂಟಿದ್ದಾರೆ. ಮಾಡ್ಬಿಟ್ಟಲ್ರಿ. ಸಮಾಧಾನ ಸಮಾಧಾನ. ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ ಅಂತ ಮಹಾತ್ಮ ಬಸವಣ್ಣವ್ರು ಹೇಳಿದ್ದಾರೆ. ಏನೋ ಕಾರಣಾಂತರದಿಂದ ಅವರಿಬ್ರು ಮದ್ವೆ ಆಗಿರ್ಬೋದು, ಹಾಗೆ ನಿಮ್ಮನ್ನು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿಲ್ವಲ್ಲ. ನಾನು ರಾಮ ಭಕ್ತನೇ. ಅವನ ಹಾಗೆ ಒಂದೇ ಮಾತು, ಒಬ್ಬಳೇ ಪತ್ನಿಯನ್ನು ತತ್ವವನ್ನ ಅನುಸರಿಸ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಅನುಸರಿಸಿ ಇಂಥ ಲೇಖಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಮ್ಮನ್ನ ಪ್ರಾರ್ಥಿಸ್ತೀನಿ. ಇವರು ನಮ್ಮ ತೀರ್ಥಹಳ್ಳಿಯ ಮರಿಸಾಹುಕಾರರು ಶಂಕರ್. ಲೋ ಸ್ವಾಮಿ, ಇದೇನೋ ಇದೀನ್ ಪಜಿತಿ? ನನಗೆ ಯಾಕೆ ಟೆಲಿಗ್ರಾಮ್ ಕೊಟ್ಟೆ? ಏನಾಯ್ತು ನಿನಗೆ? ಶಂಕರು, ನನ್ನ ಕತೆ ಮುಗಿದೋಯ್ತು ಕಣೋ. ಮುಗ್ದೋಯ್ತು? ಏನ್ ಮುಗ್ದೋಯ್ತು? ನನ್ ಪಾರುನ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡ್ತಿದ್ದಾರೆ ಕಣೋ. ನಿನ್ ಪಾರ್ವತಿ ಬೇರೆ ಮದುವೆಗೆ ಒಪ್ಕೊಂಡ್ಲಾ? ಅವ್ರಿಗೂ ಅದ್ ಇಷ್ಟ ಇಲ್ಲ ಕಣೋ. ಅವ್ರಪ್ಪ ಅಮ್ಮ ಜಾತಿ ವಿಷಯ ಅಡ್ಡ ತಂದು ನನ್ನ ಬಾಳಿಗೆ ಬೆಂಕಿ ಹಚ್ಬಿಟ್ರು. ಶಂಕರು, ನಾನ್ ಸಾಯೋದಕ್ ಮುಂಚೆ ನಿನ್ ಒಂದೇ ಒಂದ್ಸಲ ನೋಡೋಣ ಅಂತ ಟೆಲಿಗ್ರಾಮ್ ಕೊಟ್ಟೆ ಕಣೋ. ಎಂಥ ಫೂಲೋ ನೀನು. ನಿನ್ನಂಥ ವಿದ್ಯಾವಂತರು ಈ ಸಣ್ಣ ವಿಷಯಕ್ಕೆಲ್ಲ ಹೀಗಾಡ್ತಾರ? ನಮ್ ಲವ್ ನಿಂಗ್ ಸಣ್ಣ ವಿಷಯನೋ? ನಿನ್ ಲವ್ ದೊಡ್ಡ ವಿಷಯನೇ ಕಣೋ. ಆದ್ರೆ ನೀನ್ ಈಗ ದಡ್ಡನ್ ಥರ ಆಡ್ತಾ ಇದ್ಯಾ. ನಾನ್ ನಿಮ್ಮಿಬ್ರು ಮದುವೆನ ಅದೇ ಕಲ್ಯಾಣ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಡೆಸ್ತೀನಿ. ಎದ್ ರೆಡಿ ಆಗ. ಸಾಧ್ಯನೋ ಶಂಕರು? ಲವ್, ನಾನು ತೀರ್ಥಹಳ್ಳಿ ಮರಿ ಸಾಹುಕಾರ ಕಣೋ. ಅಸಾಧ್ಯ ಅನ್ನೋ ಮಾತು ನನ್ನ ಡಿಕ್ಷನರಿಲೇ ಇಲ್ಲ. ಇವಳೆ ತಾನೇ ಹುಡುಗಿ? ಹೌದು. ನಿಲ್ಸಿ. ಹೆಣ್ಣಿನ ತಂದೆ ತಾಯಿ ಯಾರು? ಯಾಕೆ ಸರ್? ಹೆಣ್ಣಿನ ತಂದೆ ತಾಯಿ ಯಾರು ಹೇಳ್ರಿ? ನಾವೇ ಸರ್ ಹೆಣ್ಣಿನ ತಂದೆ ತಾಯಿ.
ಏನ್ ವಿಷಯ? ಮೆಜಾರಿಟಿ ಬಂದಿರೋ ಹುಡುಗಿಗೆ ನೀವು ಇಷ್ಟ ಇಲ್ದಿರೋ ಮದುವೆ ಮಾಡ್ತಿದ್ದೀರಾ ಅಂತ ನನ್ನ ಕಂಪ್ಲೇಂಟ್ ಬಂದಿದೆ. ಕರೀರಿ ಮದುವೆ ಹುಡುಗಿನ. ನಾಗಮ್ಮ ಪೊಲೀಸ್ನವ್ರು ಬಂದ್ಬಿಟ್ಟಿದ್ದಾರೆ. ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಅವ್ರ ಮದ್ವೆ ಹುಡುಗಿ ನೋಡ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಏನಮ್ಮ ಮಾಡೋದು? ನೋಡಿದ್ರೆ ಮದ್ವೆ ನಿಂತೋಗುತ್ತೋ ಏನೋ. ನಾನಿರುವಾಗ ಈ ಮದುವೆ ನಿಲ್ಸೋ ಧೈರ್ಯ ಯಾವ ಭೂಪತಿಗಿದೆ? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ಯಾರ್ಯಾರು ಇನ್ಸ್ಪೆಕ್ಟ್ರು? ಮದುವೆ ಹುಡುಗಿನ ನೋಡ್ಬೇಕು ಅಂದ್ರಂತೆ. ನಾನೇ ಬ್ರೈಟ್. ಏನ್ ಸಮಾಚಾರ? ಸಮಾಚಾರ ಏನೂ ಇಲ್ಲ. ಬಲವಂತವಾಗಿ ಮದುವೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ, ವಿಚಾರಿಸೋಣ ಅಂತ ಬಂದೆ. ಯಾವನ ಮುಠಾಳ ತರ್ಲೆ ಮಾಡ ಕಂಪ್ಲೇಂಟ್ ಕೊಟ್ರೆ ನೇರ ಬಂದ್ಬಿಡೋದ? ನನಗಿಷ್ಟ ಇದ್ದೇ ಈ ಮದುವೆ ಆಗ್ತಿರೋದು. ಹೀ ಇಸ್ ಮೈ ಲವ್. ಓಹೋ, ಹೀಗೋ? ನೀವಿಬ್ರು ಎಲ್ಲೋ ಮಾಡ್ತಾ ಇದ್ರಿ? ನಗರ ಪೇಟೆಲ್ ನೋಡಿದ್ವು, ಮಾಮೂಲ್ ಪೇಟೆಲ್ ಮಾತಾಡಿದ್ವು, ಚಾಮರಾಜ್ ಪೇಟೆಲ್ ಚಕ್ಕನ್ನ ಆಡಿದ್ವು, ಲಾಲ್ ಬಾಗಲ್ ಲವ್ ಮಾಡಿದ್ವು. ಸಾಕಾ? ವೆರಿ ಗುಡ್ ವೆರಿ ಗುಡ್. ಪೇಟೆಲ್ ಸ್ಟಾರ್ಟ್ ಆಗಿ ಪಾರ್ಕ್ ನಲ್ಲಿ ಎಂಡ್ ಆಗಿರೋ ಲವ್ ಸ್ಟೋರಿ ಇದು ಅಂತ ಹೇಳಿದ ಮೇಲೆ ನೀವು ತಾಳಿ ಕಟ್ಟಿಸ್ಕೋಬೇಕಾದ್ದೆ. ಹೇಗಿದ್ರು ನನ್ನ ಮದುವೆಗೆ ಬಂದಾಗಿದೆ, ನಡಿಲಿ ಮದುವೆ. ಅಕ್ಷತೆ ಹಾಕ್ಬಿಟ್ಟೆ ಹೋಗ್ತೀನಿ. ಕರೀದೆ ಬಂದಿರೋದೇ ನಿಮ್ ತಪ್ಪು. ನಿಮ್ ಅಕ್ಷತೆ ಆಶೀರ್ವಾದ ಯಾರಿಗ್ ಬೇಕು? ನಡೀರಿ. ಎಲ್ಲಾದ್ರೂ ಉಂಟಾ? ಮದುವೆ ಊಟ ಮಾಡಿದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ. 10 ಹಸೆ ಮಳೆ ಕಟ್ಸ್ಕೊತಾಳಿ. ನೀವ್ ಯಾರೇ ನನಗೆ ಆರ್ಡರ್ ಮಾಡೋಕೆ? ಯಾಕೆ ಸುಸುರು ಬತ್ತಿ ಕಣ್ ಕಾಣಿಸೋದಿಲ್ವಾ? ತಲೆ ಮೇಲೆ ಟೋಪಿ, ಮುಖದ ಮೇಲೆ ಮೀಸೆ, ಎದೆ ಮೇಲೆ ಬೋರ್ಡು. ಇನ್ಸ್ಪೆಕ್ಟರ್ ಐರಾವತಂ ಹಸೆ ಮಣ್ಣೆ ಹತ್ಯೋ ಇಲ್ವೋ? ಇನ್ಸ್ಪೆಕ್ಟ್ರೆ, ಅವಳು ಮದುವೆ ಹುಡುಗಿ ಅಲ್ಲ, ನನ್ನ ಮಗಳು ಸುಧಾ. ಅಪ್ಪ, ಅವ್ರ ಮೇಲೆ ಯಾಕೆ ರೇಗ್ತ್ಯಾ? ನಾನೇನ್ ಮದ್ವೆ ಹೆಣ್ಣ ನೋಡಿಲ್ಲ ಅನ್ಕೊಂಡ್ಯಾ? ಕರೇರಿ ಪಾರ್ವತಿನ. ಇಷ್ಟ ಇಲ್ದಿರೋ ಹುಡುಗಿಗೆ ಬಲವಂತವಾಗಿ ಮದುವೆ ಮಾಡ್ತಿರೋದಕ್ಕೆ ನಿಮ್ಮನ್ನ, ನಾನೇ ಮದುವೆ ಹುಡುಗಿ ಅಂತ ಸುಳ್ಳು ಹೇಳಿ ವೇಷ ಹಾಕಿದಕ್ಕೆ ನಿನ್ನ ಕಂಬಿ ಎಣ್ಸೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಐರಾವತಮೇ ಅಲ್ಲ. ಇನ್ಸ್ಪೆಕ್ಟ್ರೆ, ನೀವು ನನ್ನ ಮಗಳ ಕೈಗೆ ಬೇಡಿ ಹಾಕ್ಬಿಟ್ರೆ ಇಡೀ ನಮ್ಮ ಸಂಸಾರ ಬೀದಿಗೆ ಬಂದು ಬರ್ಬಾದ್ ಆಗ್ಬಿಡುತ್ತೆ. ದಯವಿಟ್ಟು ಕ್ಷಮಿಸ್ಬೇಕು ಸ್ವಾಮಿ. ನನ್ ಮಗಳು ಮಾಡಿದ ತಪ್ಪು. ಅವಳಗ್ ಬುದ್ಧಿ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಮಿಸ್ಟರ್ ಈಶ್ವರ್, ಈ ಹುಡುಗಿ ಆಗ್ಲೇ ಒಬ್ಬನ ಪ್ರೀತಿಸಿದಾಳೆ. ಅವ್ರ ಅನುರಾಗಕ್ಕೆ ಅಡ್ಡ ನಿಂತು ನೀವು ಈ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಿದ್ರೇನು? ಸಾರಿ ಇನ್ಸ್ಪೆಕ್ಟರ್, ನನಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ನನಗೆ ಈ ಮದುವೆ ಬೇಡ ಸರ್. ಆಗೋ ಮದ್ವೆ ನಿಲ್ಸ್ಬಿಟ್ಟಿಯಲ್ಲಪ್ಪ. ಈಗ ಯಾರಪ್ಪ ಗತಿ ನನ್ ಮಗಳಿಗೆ? ನೀವೇನು ಯೋಚನೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಸ್ವಾಮಿ ಬಂದೆ. ನೋಡಿದ್ರ, ಇವನಿಗಿಂತ ಒಳ್ಳೆ ಗಂಡು ಬೇಕಾ? ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತಾರೆ. ಹೋಗಿ ನೀವಿಬ್ರು ಹಸೆ ಮಣೆ ಮೇಲೆ ಕೂತ್ಕೊಳ್ಳಿ. ಹಾ, ಏನೇ ಪಂಚರಂಗಿ ಪದ್ಮಿನಿ, ನೀನೊಬ್ಳೆ ಭಾರಿ ನಟಿಮಣಿ ಅಂತ ತಿಳ್ಕೊಬೇಡ. ನಿನಗಿಂತ ದೊಡ್ಡ ನಟರು ಇರ್ತಾರೆ, ತಿಳ್ಕೊ. ತಗೋ, ಹಿಡ್ಕೋ. ವೇಷ, ಮೋಸ, ಸುಳ್ಳು. ಯಾವ್ದೇ ಸುಳ್ಳು? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ನಾನು ಒಂದೇ ಒಂದು ಸುಳ್ಳು ಹೇಳಿ ಮದುವೆ ಮಾಡಿಸಿದೀನಿ, ಗೊತ್ತಾ? ರೀ ಹೋಗಲೇ. ಅಯ್ಯೋ ಪಾಪ, $X ಈ ಗತಿ ಬರಬಾರ್ದಾಗಿತ್ತು. ಲೋ ಪೈಲ್ವಾನ, ಎಲ್ರು ಕಾಲ ಮುಗಿದ್ಮೇಲೆ ಹಾಗೇನೆ. ಈಗ ನೀನೇ ನೋಡು, ಕುಸ್ತಿ ಆಡ್ತಿದ್ದೆ, ಈಗ ಮಸಾಜ್ ಮಾಡ್ತಾ ಇದ್ಯಾ. ನಿಂದು ಒಂದ್ ಜನ್ಮನ. ಹಳೆ ಕತೆ ತೆಗಿಬೇಡ ನೋಡಿ, ಹೇಳ್ತಾ ಇದ್ದೀನಿ. ಕೆಲಸ ನೋಡಲೆ. ಶಿವಲಿಂಗು ನಡಿಯ ನೀನು. ಯಜಮಾನ್ರೆ ಕಾಗ್ಜ ಬಂದದೆ. ಓ, ಹಿರಿ ಸಾವುಕಾರದ್ದು. ತಗೊಂಡ ಕೊಡಪ್ಪ. ಯಜಮಾನ್ರೆ, ಯಾವನೋ ಇವನು.
ಹೋಗ್ತಿದ್ರಿ ಮಾವ? ಸುಡ್ಗಾಡ್ಗಮ್ಮ, ಸುಡ್ಗಾಡ್ಗೆ. ಶಂಕ್ರು ಶಂಕ್ರು ಶಂಕ್ರು, ಏನಮ್ಮ? ನಿಮ್ ತಾತ ಯಾಕೋ ಕೋಪ ಮಾಡ್ಕೊಂಡು ಹೊಟ್ಟೋಗ್ತಿದಾರೆ ಕಣ. ಹೌದಾ? ರೀ ರೀ, ನಿಮ್ ತಂದೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ, ಬೇಗ ಹೋಗ್ ನೋಡ್ರಿ. ತಾತ, ಅಪ್ಪ ಅಪ್ಪ, ತಾತ ಅದೇನಂತ ಅರ್ಜೆಂಟ್ ಕೆಲಸ? ನನ್ಗೆ ಹೇಳಿದ್ರೆ ನಾನ್ ಮಾಡ್ತೇನೇನಪ್ಪ? ಹೇಳಿ ಹೇಳಿ ನನ್ ಗಂಟ್ಲೆ ಒಣಗೋಯ್ತು. ನೀನು ಪ್ರಯಾಣ ಮಾಡಬಾರ್ದು, ಮನೆಗ್ ಬಾ ತಾತ. ನನ್ ಕೆಲ್ಸ ಮುಗಿಸ್ಕೊಂಡೇ ಬರೋದು. ಅಪ್ಪ, ನಾನಿರುವಾಗ ನೀನ್ ಯಾಕಪ್ಪ ತೊಂದ್ರೆ ತಗತ್ಯಾ? ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳ್ ಮಾಡೋದು ಆಳು. ಹೋಗ್ರೋ. ಇಲಿ ಸೌಕಾರೆ ಮರಿ ಸೌಕಾರೆ, ಬಸ್ ಟೈಮ್ ಆಯ್ತು. ಅವ್ರು ಬರಲ್ಲ, ನೀವು ಹೋಗ್ರಿ. ಇಲ್ಲ, ನಾನ್ ಹೋಗೇ ಹೋಗ್ತೀನಿ. ತಾತ ಪ್ಲೀಸ್, ಬಸ್ ಸ್ಟ್ಯಾಂಡ್ ಅಲ್ಲಿ ಮರ್ಯಾದೆ ಕಳಿಬೇಡ. ಆಕಾಶಕ್ಕೆ ಹಾರಿ ಕಾಮನ್ ಬಿಲ್ ಹಿಡ್ಕೊಂಬ ಅಂದ್ರೆ ಹಿಡ್ಕೊಂಡ್ ಬರ್ತೀನಿ. ಈಗ ನಿನ್ ಮನೆಗ್ ಬಾ. ಬಿಡ್ರೋ. ಬಾ ತಾತ. ತೀರ್ಥಹಳ್ಳಿ ಸಾಹುಕಾರ ನಂಜುಂಡಯ್ಯನವರಿಗೆ ವೈಕುಂಠನ ನಮಸ್ಕಾರ. ಸ್ವಾಮಿ, ನಾನು ನಿಮ್ಮ ಬೆಂಗಳೂರು ಮುರುಕಲ್ಲು ಬಂಗಲೆಯಲ್ಲಿ ಬಾಡಿಗೆಗಿರೋ ಸದ್ಗೃಹಸ್ಥ. ನಿಮ್ಮ ಮನೆಗೆ ಬಂದು 25 ವರ್ಷದ ಮೇಲಾಯಿತು. ನಿಮ್ಮ ದರ್ಶನ ನಮಗಿಲ್ಲ. ನನ್ನ ಮುಖ ನೀವು ನೋಡಿಲ್ಲ. ಪ್ರತಿ ತಿಂಗಳು ಸರಿಯಾಗಿ ಎಮ್ಮೋ ಕಳಿಸುತ್ತಿದ್ದೇನೆ. ರಸೀತಿ ಬರುತ್ತಿದೆ. ಮನೆ ರಿಪೇರಿ ಬಗ್ಗೆ ಎಷ್ಟೋ ಸಲ ಕಾಗದ ಬರೆದಿದ್ದೇನೆ. ಯಾವಾಗ ರಿಪೇರಿ ಮಾಡ್ಕೊಡಿ ಅಂದ್ರು ನಿಮ್ಮಿಂದ ಬರೋದು ಒಂದೇ ಉತ್ತರ, ಮನೆ ಖಾಲಿ ಮಾಡಿ ಅಂತ. ಈ ಸಲ ಮಳೆ ಬಂದು ಮನೆ ಕುಸಿದು ಬಿದ್ರೆ ನಾವೆಲ್ಲ ಸಮಾಧಿ ಆಗೋದು ಖಂಡಿತ. ಆ ಪಾಪ ನಿಮಗೆ. ಕೇಳಿಸ್ಕೊಂಡೇನೋ? ಈಗ ಆ ಮನೇನ ರಿಪೇರಿ ಮಾಡಿಸಿ ಅವನಿಗೆ ಕೊಡೋದಾ, ಇಲ್ಲ ಖಾಲಿ ಮಾಡಿಸಿ ಕಲ್ಯಾಣ ಮಂಟಪ ಕಟ್ಸೋದಾ? ಏನ್ ಮಾವ ನೀವು? ಇವ್ರ ಆಗೊಂಬೆಲಿ ಕಾಲ್ ಮುರ್ಕೊಂಡ್ ಕುಣ್ತಾ ಇದ್ದಾಗ ನಂಜುಂಡೇಶ್ವರನಿಗೆ ಹರಕೆ ಹೊತ್ಕೊಂಡಿದ್ದನ್ನ ಮರ್ತ್ ಬಿಟ್ರಾ? ಅಯ್ಯೋ, ನಾನೆಲ್ಲಮ್ಮ ಮರಿತೀನಿ ಅದನ್ನ. ನೀನೊಂದು ಆ ದಡಿಯನ್ಗೆ ಹೇಳು ಅದನ್ನ. ಲೋ ಸುಪುತ್ರ, ನಿನ್ ಕಾಲ್ ಸರಿ ಹೋದ್ರೆ ನಂಜುಂಡೇಶ್ವರನ ಹೆಸರಿನಲ್ಲಿ ಕಲ್ಯಾಣ ಮಂಟಪ ಕಟ್ಟಿಸ್ತೀನಿ ಅಂತ ಹಾರಿಸ್ಕೊಂಡಿದ್ದೆ ಕಣೋ. ಹಾರಿಕೆಗೆ 12 ವರ್ಷ ಅಂತೆ ವಾಯ್ದೆ. ಅಯ್ಯಯ್ಯೋ, ಆಗ್ಲೇ 11 ವರ್ಷ ಆಯ್ತು. ಈಗ್ಲೂ ಕಲ್ಯಾಣ ಮಂಟಪ ಕಟ್ಟಿಸ್ದೆ ಹೋದ್ರೆ ನಿಮ್ ಕಾಲ್ಗೇನಾದ್ರು ಆದ್ರೆ? ಅದ್ ಯಾಕೆ ಹಾಗೆ ಹೊಡ್ಕತ್ಯೆ? ಕಲ್ಯಾಣ ಮಂಟಪ ತಾನೆ ಕಟ್ಸಿದ್ರಾಯ್ತು. ನಮ್ಮ ಹತ್ರ ದುಡ್ಡಿಲ್ವಾ? ಅದಕ್ಕೆ ಬೇಕಾದ ಜಾಗ ಇಲ್ವಾ? ನಿನ್ನ ಈ ಮಾತನ್ನ 5 ವರ್ಷದಿಂದ ಹೇಳ್ತಾ ಇದೀಯ. ಬೆಳ್ಳಿಗಿದ್ ನನ್ ಮೀಸೆ ಎಲ್ಲ ಉದುರೋಕ್ ಶುರುವಾಯ್ತು. ಏನು ಈಗ ಒಳ್ಳೆ ಮಾತಲ್ಲಿ ಹೋಗಿ ಮನೆ ಖಾಲಿ ಮಾಡಿಸ್ತೀಯಾ? ಇಲ್ಲ. ಅಯ್ಯೋ, ನನ್ನ ಮಾತು ಕೇಳಪ್ಪ. ನನಗೆ ಪುರುಸತ್ತಾದ್ರೂ ಎಲ್ಲಿದ್ಯಪ್ಪ? ನಾಡಿದ್ದು 2 ಹೆಂಡ್ರ ಕಾಟ ಅನ್ನೋ ಪುಸ್ತಕ ಬಿಡುಗಡೆ ಮಾಡ್ಬೇಕು ನನ್ನ ಅಮೃತ ಹಸ್ತದಿಂದ ಅಂತ ಒಂದೇ ಸಮನೆ ಕಟ್ಟಿ ಬಿದ್ದಿದ್ದಾರೆ. ಮುಂದಿನ ವಾರ ಅನ್ನೋದು ಹುಡುಗ, ಅದ್ರ ಮುಂದಿನ ವಾರ ನೆರಳು ಕಂಡಿತು, ಅದ್ರ ಮುಂದಿನ ವಾರ ಕಟ್ಟಿ ಮದಿಯವರ. ನಿನ್ ಮನೆ ಹಾಳಾಗ. ಈ ಮುದುಕನ ಪ್ರಾಣ ಹೋಗೋವರೆಗೂ ನೀನ್ ಯಾವ ಕೆಲ್ಸಾನು ಮಾಡಲ್ಲ. ಅದಕ್ಕೆ ನಾನೇ ಹೋಗ್ತೀನಿ ಅಂದಿದ್ದು. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನೀನ್ ಯಾಕೆ ತಾತ ಎಕ್ಸೈಟ್ ಆಗ್ತೀಯಾ? ಸಣ್ಣ ವಿಷಯ ಅಲ್ವೋಪ್ಪ ಇದು. ನಿಮ್ಮ ಅಪ್ಪನ ಆಸೆ, ನನ್ನ ಆಸೆ. ನಿನ್ನ ಮದುವೆ ತೀರ್ಥಹಳ್ಳಿ ನಂಜುಂಡೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲೇ ನಡಿಬೇಕು. ಅಷ್ಟೇ ತಾನೇ? ನಡೆಯುತ್ತೆ ಅನ್ಕೋ. ಹೇಗೂ ಎಜುಕೇಶನ್ ಮುಗಿಸ್ಕೊಂಡು ನಾನು ಮನೇಲೇ ಕೂತಿದ್ದೀನಿ. ನಾನು ಹೋಗಿ ಆ ಮನೆ ಖಾಲಿ ಮಾಡಿಸ್ತೀನಿ. ನನ್ನ ಫ್ರೆಂಡ್ ಒಬ್ರು ಇಂಜಿನಿಯರ್ ಇದ್ದಾರೆ, ಅವ್ರ ಕೈಲಿ ಒಳ್ಳೆ ಪ್ಲಾನ್ ಹಾಕ್ಸಿ ಕಲ್ಯಾಣ ಮಂಟಪ ಕಟ್ಸ್ಬಿಡ್ತೀನಿ. ಸಂತೋಷ ತಾನೆ? ಸಂತೋಷಪ್ಪ. ಅಷ್ಟು ಮಾಡಿ ಪುಣ್ಯ ಕಟ್ಕಪ್ಪ. ಅವನು ಕಟ್ಕೋತಾನೆ. ನೀನ್ ಹೋಗಿ ಕೆಲ್ಸಕ್ಕೆ ಬಾರದ ಮಗ ಅನ್ನೋ ಪುಸ್ತಕ ಬಿಡುಗಡೆ ಮಾಡು. ಮಾಡ್ಕೊಂಡ್ರು